ನಾವ್ ಏನ್ ಮಾಡಕ್ಕಾಗತ್ತಮ್ಮ, ಎಲ್ಲ ಆ ದೇವರ ದಯೆ. ಚಂದ್ರಿಕಾ ಆಂಟಿ, ಪ್ರಸಾದ್ ಅಂಕಲ್ ಎಲ್ಲಿ ಆಂಟಿ? ಅವರು ಹಾಸ್ಪಿಟಲಿಗೆ ಹೋಗಿದ್ದಾರಾ? ಇಲ್ಲಮ್ಮ, ಬೆಳಿಗ್ಗೆ ಎಲ್ಲಿಗೋ ಹೋಗ್ಬಂದು ರೂಮ್ಗೆ ಹೋಗಿ ಬಾಗ್ಲು ಹಾಕೊಂಡ್ರು. ಇಲ್ಲಿವರೆಗೂ ಹೊರಗಡೆ ಬಂದಿಲ್ಲ. ಹೌದಾ? ಒಂದ್ಸಾರಿ ಅವ್ರನ್ನ ಮಾತಾಡ್ಸಿ ಹೋಗ್ತೀನಿ ಆಂಟಿ. ಸರಿನಮ್ಮ. ಚಂದ್ರಿಕಾ, ಯಾರೋ ಡೋರ್ ತಟ್ತಿದ್ದಾರೆ. ಚಂದ್ರಿಕಾ, ನೀನ್ ಹೋಗಿ ಬಾಗ್ಲು ತೆಗಿ. ಅಬ್ಬಾ, ನೀವೇ ತೆಗಿರಿ. ಯಾರು ಅಂತ ಗೊತ್ತಿಲ್ದೇನೆ ಹೇಗೆ ತೆಗಿಯೋದು? ಯಾರು? ನಾನು ನಿತ್ಯ. ಅಯ್ಯಯ್ಯೋ, ನಿತ್ಯ ಅಂತೆ. ಈ ದವ ಈಗ ಯಾಕ್ರಿ ಬಂದ್ಲು? ಇನ್ ಯಾಕೆ? ನಮ್ಮನ್ನ ಕಿತ್ತಿನ್ನೋಕೆ. ಬೇಗ ಬಾಗ್ಲು ತೆಗಿಯೇ, ಇಲ್ಲ ಅಂದ್ರೆ ಬಾಗ್ಲು ಹೊಡ್ಕೊಂಡು ಬಂದ್ಬಿಡ್ತಾಳೆ. ಓ ಇರಿ. ಒಳಗಡೆ ಏನ್ ಮಾಡ್ತಿದ್ದೀರಾ? ಅಂಕಲ್ ಏನು ಹೊತ್ಕೊಂಡು ಮಲಗಿದಾರ? ಜ್ವರ ಬಂದಿದ್ಯಮ್ಮ. ಚಳಿ ಜ್ವರ ನಮ್ಮ ಇಬ್ರಿಗೂನಾ? ಮೊದ್ಲು ಅವ್ರಿಗೆ ಬಂತು, ಆಮೇಲೆ ನನಗ್ ಬಂತಮ್ಮ. ಏನು ನಾಟಕ ಆಡ್ತಿದ್ದೀರಾ? ನಾನು ಹೇಳಿದ ಕೆಲಸ ಏನ್ ಮಾಡಿದ್ರಿ? ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ, ಕಾಲ್ ಬ್ಯಾಕ್ ಕೂಡ ಇಲ್ಲ. ದಿವ್ಯಾನ ಪಿಕ್ ಮಾಡಿ ಅಂದ್ರೆ ಮನೆಗೆ ಬಂದು ಕೂತಿದ್ದೀರಾ. ಏನಿದ್ಯೋ ಅದನ್ನ ಹೇಳಿ. ನೋಡಬಾರ್ದು ಅನ್ಕೊಂಡಿದ್ದನ್ನ ನೋಡಿದ್ರೆ ಏನಾಗುತ್ತೋ ಅದೇ ಆಗಿದ್ಯಮ್ಮ. ಏನು ನೋಡಬಾರ್ದು ಅನ್ಕೊಂಡಿದ್ದೀನ ನೋಡಿದ್ರ? ಏನಿಲ್ಲಮ್ಮ, ಹಾಗೇನಿಲ್ಲ. ಇದೆಯಮ್ಮ, ಇದೆ. ಏನಿದೆ? ಏನಿಲ್ಲಮ್ಮ, ಏನೂ ಇಲ್ಲ. ಏನಿದ್ಯೋ ಅದನ್ನ ಹೇಳಿ. ಏನೂ ಇಲ್ಲ ನಿತ್ಯ. ದಿವ್ಯಾಗೋಸ್ಕರ ಹೋಗ್ತಿರ್ಬೇಕಾದ್ರೆ ರೋಡ್ ಸೈಡಲ್ಲಿ ದೆವ್ವ ಹಿಡ್ದಿರೋ ವ್ಯಕ್ತಿನ ಅಂಕಲ್ ನೋಡಿದ್ರು. ಅವ್ರು ಭಯ ಪಟ್ಟು ಆ ಭಯನ ನನ್ಗೂ ಅಂಟಿಸಿದ್ರು. ಇಬ್ಬರಿಗೂ ಜ್ವರ ಬಂದಿದ್ಯಮ್ಮ. ಅಷ್ಟೇನಾ? ಇಲ್ಲ ಇನ್ನೂ ಏನಾದ್ರೂ ಮುಚ್ಚಿಡ್ತಾ ಇದ್ದೀರಾ? ಇನ್ನೇನು ಇಲ್ಲಮ್ಮ, ಇನ್ನೇನು ಇಲ್ಲ. ಹೌದು, ಮನೆಗೆ ಯಾರೋ ವಯಸ್ಸಾದವ್ರು ಬಂದಿದ್ರಂತೆ, ಪ್ಯಾರಾಲಿಸಿಸ್ ಬಂದು ಬಿದ್ದೋದ್ರಂತೆ. ಏನ ಸ್ಟೋರಿ? ನಮ್ಗೆ ಯಾವ ಸ್ಟೋರಿನೂ ಗೊತ್ತಿಲ್ಲಮ್ಮ, ನಾವು ಒಳಗಡೆನೆ ಇದ್ವಿ. ಜ್ವರ ಕಡಿಮೆ ಆದ್ಮೇಲೆ ಬಂದು ಭೇಟಿ ಆಗ್ತೀವಿ ನಿತ್ಯ. ಓಕೆ, ಟೇಕ್ ಕೇರ್. ಅಮ್ಮ ಅಮ್ಮ ಅಮ್ಮಮ್ಮ ಬದುಕಿದ್ವಿ ದೇವ್ರೆ. Something is wrong. ಈ ರಾಕ್ಷಸಿ ಹೊರಟೋದ್ಲ ಇಲ್ವಾ?
ಅಯ್ಯೋ ಇನ್ನೂ ಇದ್ದಾಳಲ್ಲ, ಆ ಫೋಟೋ ಹತ್ರ ಏನ್ ಮಾಡ್ತಿದ್ದಾಳೆ ಇವಳು? ಕಲ್ಪನಾ, ಅವ್ರಿಗೇನು ಆಗಲ್ಲ ಅಲ್ವಾ? ಜೈನಾಣಿ ಹೋಗಿದಾರಲ್ವಾ ಅಜ್ಜಿ, ಹುಷಾರಾಗಿ ನೋಡ್ಕೋತಾರೆ. ನಮ್ಮ ಮನೆಗೆ ಬಂದು ಹೀಗಾಗೋಯ್ತು. ಭಗವಂತ, ಅವ್ರಿಗೇನು ಆಗದೆ ಇರೋ ಹಾಗೆ ನೀನೇ ಕಾಪಾಡು ತಂದೆ. ಅಲ್ಲಿ ನೋಡಿ ಬರ್ತಿದ್ದಾರೆ. ನಾಣಿ, ನೀನ್ ಮಾತ್ರ ಬಂದಿದ್ಯಲ್ಲ, ಜೈಯಲ್ಲಿ? ಸರ್ಗೆ ಯಾವುದೋ ಅರ್ಜೆಂಟ್ ಕಾಲ್ ಬಂತು, ಹೋದ್ರು ಮೇಡಮ್. ಅಯ್ಯೋ, ದಿವ್ಯಾ ಬಂದ್ಬಿಟ್ಲಲ್ಲ. ನಿತ್ಯ ನೋಡಿದ್ರೆ ಅವ್ರ ಅಮ್ಮನ ಹಾಗಿದ್ದಾಳೆ ಅನ್ಕೋತಾಳೇನೋ, ಗಂಗಾಗೆ ಹೇಳ್ಬಿಡ್ತಾಳೇನೋ. ಅಯ್ಯೋ, ಅವ್ರೀಗ ಹೇಗಿದ್ದಾರೆ ನಾಣಿ? ಡಾಕ್ಟ್ರು ಯಾವ ವಿಷಯನೂ ಕನ್ಫರ್ಮ್ ಆಗಿ ಹೇಳಿಲ್ಲ ಅಜ್ಜಿ. ಅಯ್ಯೋ ಪಾಪ, ಅವ್ರು ಹುಷಾರಾಗ್ತಾರೋ ಇಲ್ವೋ? ದೇವ್ರ ದಯೆಯಿಂದ ಹುಷಾರಾಗಿದ್ದಾರೆ ಮೇಡಮ್. ಅವರ ಟ್ರೀಟ್ಮೆಂಟ್ ಆಗೋ ಖರ್ಚನ್ನೆಲ್ಲ ಸಾರೇ ನೋಡ್ಕೋತೀನಿ ಅಂತ ಹೇಳಿದ್ದಾರೆ. ಏನ್ ನಿತ್ಯ, ನೀನ್ ಅಲ್ಲೇ ಇರೇ. ನೀನೇನಾದ್ರೂ ದಿವ್ಯಾ ನೋಡಿದ್ಲು ಅಂದ್ರೆ ಗುಟ್ಟೆಲ್ಲ ರೊಟ್ಟಾಗ್ಬಿಡುತ್ತೆ. ಅಲ್ಲೇ ಇರೇ. ಶಿಶು, ನಿಂತ್ಕೊಳೆ. ಅಲ್ಲಿಗೆ ಹೋಗ್ಬೇಡ್ವೆ. ಆ ದಿವ್ಯಾ ಕಣ್ಣಿಗೆ ಬೀಳ್ಬೇಡ್ವೆ. ಭಯ ಪಡ್ಬೇಡ ದಿವ್ಯಾ, ತಾತನ್ಗೆ ಏನೂ ಆಗಲ್ಲ. ಹೌದಮ್ಮ, ತಾತ ಬೇಗ ಹುಷಾರಾಗ್ತಾರೆ, ಅವ್ರಿಗೇನು ಆಗೋದಿಲ್ಲ. ಪಾಪ ಮಗು ತುಂಬಾ ಭಯಪಟ್ಟಿರೋ ಆಗಿದೆ. ನಾನು ಮನೆ ಕರ್ಕೊಂಡು ಹೋಗ್ತೀನಿ ಅಜ್ಜಿ. ಅಯ್ಯೋ, ಬೇಗ ಕರ್ಕೊಂಡು ಹೋಗಪ್ಪ ತಂದೆ. ಆ ಮಗು ನಿತ್ಯ ನೋಡ್ಬಾರ್ದು, ನೋಡಿದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ. ಅಲ್ಲ, ನಿನಗ್ ಬುದ್ಧಿ ಇದೆಯಾ ನಾಣಿ? ಜೈ ಮನೆಗ್ ಬಂದು ದಿವ್ಯಾ ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳ್ತೀಯಾ? ಜೈ ಬಂದ್ಮೇಲೆ ಕರ್ಕೊಂಡು ಹೋಗ್ವಿ ಅಂತೆ. ಅದಲ್ಲ ಮೇಡಮ್. ಇನ್ನೇನು ಹೇಳ್ಬೇಡ ನಾಣಿ. ನೀನೀಗ ದಿವ್ಯಾನ ಕರ್ಕೊಂಡು ಹೋದ್ರೆ ಜೈ ಬಂದ್ಮೇಲೆ ನೀನೇ ಉತ್ತರ ಕೊಡ್ಬೇಕಾಗುತ್ತೆ. ದಿವ್ಯಾನ ಮೇಲ್ಗಡೆ ಕರ್ಕೊಂಡು ಹೋಗಿ ಮಲಗಿಸ್ತೀನಿ. ಜೈ ಬಂದ್ಮೇಲೆ ಏನ್ ಮಾಡ್ಬೇಕು ಯೋಚನೆ ಮಾಡೋಣ. ದಿವ್ಯಾ ಅಂದ್ರೆ ಈ ಹುಡುಗಿನೇನಾ? ಅವತ್ತು ಮಾಮ್ ಕರ್ಕೊಂಡು ಬಂದಿರೋ ಹುಡುಗಿ ತರ ಇದ್ದಾಳಲ್ಲ. ನೀವ್ ಯಾವಾಗ ಬಂದ್ರಿ ಮೇಡಮ್? ಈಗಷ್ಟೇ ಬಂದೆ ನಾಣಿ ಅವ್ರೆ. ಹಾಯ್ ದಿವ್ಯಾ. ಅಯ್ಯೋ, ಅನ್ಕೊಂಡಾಗೆ ಆಗೋಯ್ತಲ್ಲ. ನಿತ್ಯನ ದಿವ್ಯಾ ನೋಡ್ಬಿಟ್ಲು. ಇವಾಗ ದಿವ್ಯಾ ಏನ್ ಹೇಳ್ತಾಳೋ ಏನೋ. ಅಯ್ಯೋ. ಐ ಆಮ್ ನಿತ್ಯ ಶ್ರೀನಿವಾಸ್. ಏನಮ್ಮ ಹಾಗೆ ನೋಡ್ತಿದ್ಯಾ? ಈ ಆಂಟಿಗೆ ಜೈ ಅಂಕಲ್ ಅಂದ್ರೆ ತುಂಬಾ ಇಷ್ಟ. ಈ ಆಂಟಿ ಜೊತೆ ನಿಮ್ ಜೈ ಅಂಕಲ್ಗೆ ಮದುವೆ ಮಾಡ್ಬೇಕು ಅನ್ಕೊಂಡಿದೀವಿ.
ಏನಾಯ್ತಮ್ಮ? ಇನ್ನೇನಾಗುತ್ತೆ, ನಮ್ಮನ್ ಥರನೇ ಇದ್ದಾಳೆ ಅಂತ ಹೇಳಕ್ ಹೋಗ್ತಿದ್ದಾಳೆ. ಯಾಕೆ ಭಯ ಪಡ್ತಿದ್ಯಮ್ಮ? ತಾಯಿನ ಹೋಲೋ ವ್ಯಕ್ತಿ ನೋಡಿದ್ರೆ ಭಯ ಪಡಲ್ವಾ? ಅಯ್ಯೋ, ಈ ಟೆನ್ಷನ್ ತಡಿಯೋಕ್ ನನ್ನ ಕೈಯಲ್ಲಾಗಲ್ಲ. ವಾಟ್ ಹ್ಯಾಪನ್ ಮೈ ಲಿಟಲ್ ಏಂಜಲ್? ಆಂಟಿ, ಅಮ್ಮ. ನೋಡಿದ್ರಾ ದಿವ್ಯ ಅವ್ರ ಅಮ್ಮನ ಹೇಗೆ ಕನ್ವರ್ಸ್ತಿದ್ದಾಳೆ ಅಂತ? ಮನೆ ಕರ್ಕೊಂಡು ಹೋಗ್ತೀನಿ ಅಂದರೆ ನೀವು ಒಪ್ಕೋತಾನೆ ಇಲ್ಲ. ಕಲ್ಪನಾ, ಅವ್ರ ತಾತನ್ಗೆ ಹೀಗಾಗಿದೆ ಅಂತ ದಿವ್ಯ ಭಯ ಪಡ್ತಿದ್ದಾಳೆ. ಒಳಗಡೆ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಮಲಗಿಸು, ಎಲ್ಲ ಸರಿ ಹೋಗುತ್ತೆ. ಬಾಮ್ಮ ದಿವ್ಯಾ, ಸ್ವಲ್ಪ ರೆಸ್ಟ್ ತಗೊಳ್ವಿಂತೆ. ಬಾ ಆಂಟಿ, ಬಾ ಪುಟ್ಟಿ. ಆಂಟಿ, ಅಮ್ಮ. ಆಂಟಿ, ಅಮ್ಮ, ಅಮ್ಮ. ಸಾರಿ ಮೇಡಮ್, ಅವ್ರ ತಾತನಿಗೆ ಏನಾಗುತ್ತೋ ಅಂತ ಡಿಸ್ಟರ್ಬ್ ಆಗಿದ್ದಾಳೆ. ಅದಕ್ಕೆ ನಿಮ್ಮ ಜೊತೆ ಮಾತಾಡೋಕ್ಕಾಗ್ತಿಲ್ಲ. ಇಟ್ಸ್ ಓಕೆ ನಾಣಿ ಅವರೇ. ಯಾರು ಆ ದೊಡ್ಡವರು? ದಿವ್ಯಾಗೆ ಏನಾಗ್ತಾರೆ? ತಾತ ಅಂತೆ ಮೇಡಮ್. ಅಂದರೆ ನಿಜವಾದ ತಾತ ಅಲ್ಲ. ದಿವ್ಯ ಅವ್ರ ಅಮ್ಮನ್ನ ಮಕ್ಕಳನ್ನ ಅವರು ಕಾಪಾಡಿ ನೋಡ್ಕೊಂಡಿದ್ರಂತೆ. ಅವ್ರನ್ನ ನೋಡೋದಕ್ಕೆ ಇವತ್ತೇ ಬಂದಿದ್ರಂತೆ. ಪಾಪ ಇವತ್ತೇ ಹಿಂಗಾಗೋಯ್ತು. ಫೋಟೋನ ನೋಡಿ ಯಾಕೆ ಬಿದ್ದೋದ್ರು? ಆ ಫೋಟೋಗೂ ಅವರಿಗೂ ಏನ್ ಸಂಬಂಧ? ಅದೇ ನನಗೂ ಅರ್ಥ ಆಗ್ತಿಲ್ಲ ಮೇಡಮ್. ಹೆವಿ ಶಾಕಿಂದ ಹಿಂಗಾಯ್ತು ಅಂತ ಡಾಕ್ಟ್ರ್ ಹೇಳಿದ್ರು. ಶಾಕ್ ಆಗೋವಂಥದ್ದು ಆ ಫೋಟೋದಲ್ಲಿ ಏನಿದೆ? ನಾವು ದಿನ ನೋಡೋ ಫೋಟೋನೇ ಅಲ್ವಾ ಮೇಡಮ್? ಆದರೆ ಆ ವ್ಯಕ್ತಿ ಹೊಸದಾಗಿ ನೋಡಿದ್ರು, ನಮಗೆ ಶಾಕ್ ಆಗಲಿಲ್ಲ, ಅವರಿಗೆ ಶಾಕ್ ಆಗಿ ಬಿದ್ದೋದ್ರು. ಅಷ್ಟೇ ವ್ಯತ್ಯಾಸ, ಅಷ್ಟೇ ಅಲ್ವಾ ಮೇಡಮ್? ನೋ, ಅಷ್ಟೇ ಅಲ್ಲ. ಸಮಥಿಂಗ್ ಏನೋ ಇದೆ. ಅಷ್ಟೇ ನಾಣಿ ಅವರೇ, ಅಷ್ಟೇ ಆಗಿರುತ್ತೆ. ಅಂದಹಾಗೆ ಅವರನ್ನ ಯಾವ ಹಾಸ್ಪಿಟಲ್ಗೆ ಜಾಯಿನ್ ಮಾಡಿದ್ದೀರಾ? ಆದಿತ್ಯ ಹಾಸ್ಪಿಟಲ್ ಮೇಡಮ್. ಯಾಕೆ ಮೇಡಮ್? ಓ, ಏನಿಲ್ಲ, ಸುಮ್ಮನೆ ಆನ್ ದ ವೇ ಏನಾದರೂ ಹೋದ್ರೆ ನೋಡ್ಕೊಂಡು ಹೋಗೋಣ ಅಂತ. ನಾನು ಹೋಗಿ ಬರ್ತೀನಿ ನಾಣಿ ಅವರೇ. ಬಾಯ್ ಮೇಡಮ್. ಡಾಕ್ಟರ್, ಇನ್ನು ನಾವು ಮಾಡೋದೇನೂ ಇಲ್ಲ ಅಮ್ಮ. ನಾವು ಮಾಡೋ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದೀವಿ. ಮನೆಗೆ ಕರ್ಕೊಂಡು ಹೋಗಿ ರೆಗ್ಯುಲರ್ ಆಗಿ ಮೆಡಿಸಿನ್ ಕೊಡಿ. ಇವತ್ತೇ ಡಿಸ್ಚಾರ್ಜ್ ಮಾಡ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ದೊಡ್ಡಯ್ಯನ್ನ ನಾನು ಕರ್ಕೊಂಡು ಹೋಗ್ತೀನಿ ಅಣ್ಣ. ಜೊತೆಲೇ ಇದ್ದು ಹುಷಾರಾಗೋವರೆಗೂ ಸೇವೆ ಮಾಡ್ತೀನಿ. ಮನೆ ಕೆಲಸ, ಇಬ್ರು ಮಕ್ಕಳು, ಇದ್ರ ಜೊತೆಗೆ ದೊಡ್ಡಪ್ಪ ನೋಡ್ಕೊಳ್ಳೋಕೆ ನಿನ್ನ ಕೈಲಿ ಎಲ್ಲಿಂದ ಆಗತ್ತಮ್ಮ? ನನ್ನ ಮನೆ ಕರ್ಕೊಂಡು ಹೋಗ್ತೀನಿ, ನನ್ನ ಹೆಂಡತಿ ನೋಡ್ಕೋತಾಳೆ. ಅಯ್ಯೋ, ದೊಡ್ಡಯ್ಯ ನನಗೆ ಹೆತ್ತ ತಂದೆಗೆ ಸಮಾನ ಅಣ್ಣ. ಅವ್ರಿಗೆ ಹುಷಾರಿಲ್ಲ ಅಂದ್ರೆ ನನಗೆ ಸೇವೆ ಮಾಡಬೇಡ ಅಂತಿದ್ದೀರಾ? ಅಪಾರ್ಥ ಮಾಡ್ಕೋಬೇಡಮ್ಮ, ನಿನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಮಾತಾಡ್ತಿದ್ದೀನಿ. ಆದರೂ ದೊಡ್ಡಪ್ಪ ನಿನ್ನ ಮನೇಲಿದ್ರೆ ಒಂಥರ, ನಮ್ಮ ಮನೇಲಿದ್ರೆ ಒಂಥರನಾ? ಅದು ಹಾಗಲ್ಲ ಅಣ್ಣ. ಪ್ಲೀಸ್ ಅಮ್ಮ, ಈ ಅಣ್ಣನ ಮಾತನ್ನ ಇಲ್ಲ ಅನ್ಬೇಡ. ದೊಡ್ಡಪ್ಪನ ಜವಾಬ್ದಾರಿ ನಂದು, ನೀನು ನಿಶ್ಚಿಂತೆಯಿಂದ ಇರೋ. ಚಿಂತೆ ಮಾಡಬೇಡಮ್ಮ, ದೊಡ್ಡಪ್ಪ ಬೇಗ ಹುಷಾರಾಗ್ತಾರೆ. ನೀನು ಅಭಿನ ಕರ್ಕೊಂಡು ಮನೆಗೆ ಹೋಗು. ನಾನು ಡಿಸ್ಚಾರ್ಜ್ ಫಾರ್ಮಾಲಿಟೀಸ್ನ ಪೂರ್ತಿ ಮಾಡಿ ದೊಡ್ಡಪ್ಪನ ಮನೆ ಕರ್ಕೊಂಡು ಹೋಗ್ತೀನಿ. ಸರಿ ಅಣ್ಣ, ದೊಡ್ಡಯ್ಯ ಹುಷಾರು. ಹಾಂ. ನಡಿ ಅಭಿ.
ಏಯ್ ಮುದ್ಕ, ಏಯ್ ನಿನ್ನೆ ಎದ್ದೇಳು. ಏಯ್ ನಿನ್ನೆ ಕಣ್ಬಿಡು. ಏಯ್ ಆ ಮನೇಲಿ ಏನ್ ನೋಡ್ದೆ ನೀನು? ಯಾಕೆ ಶಾಕ್ ಆದೆ? ಹೇಳು. ನಿನಗೆ ಪ್ಯಾರಲಿಸಿಸ್ ಬರೋ ಹಾಗೆ ಆ ಫೋಟೋದಲ್ಲಿ ಏನಿತ್ತು? ಎಲ್ಲರೂ ಸತ್ತಿದ್ದಾರೆ ಅಷ್ಟೇ ಅಲ್ವಾ? ಏಯ್ ಏನಯ್ಯ ನಿನ್ ಪ್ರಾಬ್ಲಮ್? ಬೇಗ ಹೇಳು. ಕಮ್ ಆನ್, ಕಮ್ ಆನ್, ಸ್ಪೀಕ್ ಔಟ್. ಕಮ್ ಆನ್, ಕಮ್ ಆನ್, ಸ್ಪೀಕ್ ಔಟ್, ಸ್ಪೀಕ್. ಹೇಳು. ಕಮ್ ಆನ್, ಕಮ್ ಆನ್, ಸ್ಪೀಕ್ ಔಟ್. ಕಮ್ ಆನ್, ಕಮ್ ಆನ್, ಸ್ಪೀಕ್. ಕಮ್ ಆನ್. ಮೇಡಮ್, ಪೇಷಂಟ್ನ ತುಂಬ ಡಿಸ್ಟರ್ಬ್ ಮಾಡಬೇಡಿ. ಬ್ರೈನ್ ಸ್ಟ್ರೋಕ್ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಯೂಸ್ಲೆಸ್ ಓಲ್ಡ್ ಮ್ಯಾನ್. I am Nitya. Nitya Srinivas. ಈ ಆಂಟಿಗೆ ಜೈ ಅಂಕಲ್ ಅಂದರೆ ತುಂಬ ಇಷ್ಟ. ಈ ಆಂಟಿ ಜೊತೆ ನಿಮ್ಮ ಜೈ ಅಂಕಲ್ಗೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಅರೇ ನನ್ನ ಬಂಗಾರ, ನಿದ್ದೆ ಮಾಡಿ ಆಯ್ತಾ? ಹಾಲು ತರ್ತೀನಿರು.